ऑथेंटिक न्यूज 19 में आपका स्वागत है। आइए देखते हैं आज की न्यूज। ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಆಶ್ರಯದಲ್ಲಿ ಬಿಜಾಪುರ ಜಿಲ್ಲೆ ಎಸ್ಪಿ ಅವರ ಕಚೇರಿಯಲ್ಲಿ ಬಿಜಾಪುರ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಭೆ ಕರೆಯಲಾಗಿತ್ತು. ಆಟೋ ರಿಕ್ಷಾ ಚಾಲಕರ ಕುಂದುಕೊರತೆಗಳ ಬಗ್ಗೆ ರಾಜ್ಯ ಅಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತಿಯವರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಸಭೆಯಲ್ಲಿ ಅನೇಕ ಬೇಡಿಕೆಗಳು: ರಿಕ್ಷಾ ಚಾಲಕರಿಗೆ ಕಾರ್ಮಿಕ ಕಾರ್ಡ್, ಆಟೋ ಚಾಲಕರಿಗೆ ರಿಕ್ಷಾ ನಿಲ್ದಾಣಗಳು, ಆಶ್ರಯ ಮನೆ, ರಿಕ್ಷಾ ಚಾಲಕರಿಗೆ ಪರ್ಮನೆಂಟ್, ರಿಕ್ಷಾ ಚಾಲಕರಿಗೆ ಲೈಸೆನ್ಸ್ ಒಳಗೆ ರಿಯಾಯಿತಿ ಕೊಡಬೇಕು ಹಾಗೂ ಅನೇಕ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಜೀವನ್ ಉತ್ಕುರಿ, ಮುರುಳಿ ಇಂಗಳಹಳ್ಳಿ, ಮಹಾವೀರ್ ಬಿಲನ, ಬಳಗಾನೂರ, ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನೀವು ಅದನ್ನು ಎನ್ಒಸಿ ಕೊಡಿಸಬೇಕು. ಅದು ಯಾರಿಗೆ ಸಂಬಂಧಪಟ್ಟಿದ್ದಲ್ಲ ಅವರು ನಮಗೆ ಕೇಳ್ತಾರೆ, ಇದನ್ನು ಎನ್ಒಸಿ ಇದೆಯಾ ಅಂತ ಹೇಳಿ. ಫೀಲ್ಡ್ ಆಗಿರ್ಬೋದು, ಅದು ಮಾನವಪ್ಪ ಅಂತಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಏರ್ಪೋರ್ಟ್ ರೋಡ್ ನಲ್ಲಿ 9 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ, ಎಲ್ಲ ದಾಖಲೆ ಕೊಟ್ಟು ಹುಬ್ಬಳ್ಳಿಗೆ. ಆದ್ರೂ ಕೂಡ ಇದು ನಿಂತಿದೆ. ಇವತ್ತಿಗೆ ಇನ್ನೊಂದು ಮುಂದಿನ ವಾರದಲ್ಲಿ ಆಗ್ತದೆ. ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೊತೀನಿ, ಇಡೀ ನನ್ನ ಬಿಜಾಪುರ ಜಿಲ್ಲಾ ಚಾಲಕರ ಮಾಲಕರಿಗೆ, ಎಲ್ಲಾ ಯೂನಿಯನ್ದವ್ರಿಗೆ, ನೀವೇ ಚರ್ಚೆ ಮಾಡಿದ್ರೆ ಏನೂ ಆಗಲ್ಲ. ಅಧಿಕಾರಿಗಳ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡಿ ಚರ್ಚೆ ಮಾಡಿದ್ರೆ ಏನಾದ್ರೂ ಕೆಲಸ ಆಗುತ್ತೆ. ನಾನು ಪದೇ ಪದೇ ಬಂದಾಗೆಲ್ಲ ಕೇಳ್ತೀನಿ, ಗಾಡಿ ಚೌಕ್ ಸರ್, ಗಾಡಿ ಚೌಕ್, ಗಾಡಿ ಚೌಕ್. ಏನಿರ್ಬೋದು ಅಂತ ನಿನ್ನೆ 5 ಗಂಟೆಯಿಂದ ಬಂದ ಕೊಡ್ತೀನಿ, ನಮ್ಮ ಲೇಟೆಸ್ಟ್ ಏನಿರ್ಬೋದು ಇಲ್ಲಿ ಅಂತ. ನಾನು ಏನ್ ದೊಡ್ಡ ವಿಷಯ ಇದೆ ಅದು, ಬಹಳ ದೊಡ್ಡ ವಿಷಯ ಏನಲ್ಲ. ಒಂದೇ ಒಂದು ಪ್ರಾಜೆಕ್ಟ್ ಅಧಿಕಾರಿಗಳ ಒಂದು ಮನವಿ ಕೊಟ್ಟು ಮೇಲಾಧಿಕಾರಿ ಮನವರಿಕೆ ಮಾಡ್ಬಿಟ್ಟೆ ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿದ್ರೆ ನಿಮ್ಗೆ ಕ್ಲೋಸ್ ಆಗುತ್ತೆ. ಆ ಕ್ಲೋಸ್ ಆಗಿ ನಿಮ್ಗ ಏನ್ ಬಿಟ್ಟು ಕೊಡ್ತಾರಲ್ಲ, ಬಿಟ್ಟು ಕೊಡ್ತಾರೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು, ಕೊಡಬಾರ್ದಾಗ ಹಾಕ್ತಾರಲ್ಲ, ಆ ತರ ಆಗ್ಬಾರ್ದು. ಅದನ್ನ ಅಧಿಕಾರಿಗಳನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾವು ಅದನ್ನ ಬಹಳ ಗೌರವಿತವಾಗಿ ತಗೋಬೇಕಾದ ಕೆಲಸ ನಿಮ್ದಾಗಿರ್ತದೆ. ಈಗ ಕುಮಾರ್ ಸರ್ ಪಾಪ ಅವರು ಬೆಳಗಿಂದ ನಾವು ಜೊತೆ ಚರ್ಚೆ ಮಾಡಿದ್ರೆ, ಏನ್ ಸರ್ ಈ ಸಮಸ್ಯೆ ಏನಾಗಿದೆ ಅಂತ. ಸರ್ ನೋಡಿ ಇದೆ ನೋಡಿ ಇಲ್ಲಿ ಅಂತ ನೋಡಿದ್ರೆ ಒಂದು 8 ಕಡೆ ಅಡ್ಡಾಡಿ ನೋಡಿದೆ ನಾನು. ವಿಷಯ ಏನ್ ನೋಡಲ್ಲ, ಅವ್ರಿಗೆ ನಾಳೆ ಮಾಡಿಕೊಡ್ಬೋದು ಮನಸ್ಸು ಮಾಡಿದ್ರೆ. ಅವರೇ ಹೇಳ್ತಿದ್ದಾರೆ ತೊಂದರೆ ಆಗ್ತಿದೆ ಅಂತ. ಸರ್ ನಮ್ದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮನವಿ ಇದೆ, ತಾವು ಒಂದು ಬಿಟ್ಟು 10 ಬಾರಿ ಅದನ್ನ ಇನ್ನೊಂದ್ಸಲ ನೋಡ್ಕೊಂಡ್ಬಿಟ್ಟು ಏನಾಗ್ಬೋದು ಇಲ್ಲಿ ಅಂತ ನೋಡಿ, ಇನ್ನೊಂದು ಮಾಡಿ ಅನುಕೂಲ ಅದನ್ನು ಮಾಡಿಬಿಟ್ಟು. ಯಾಕಂದ್ರೆ ಅಲ್ಲಿ ನಾನು ಅವ್ರ ಜೊತೆ ಮಾತಾಡಿದ್ವಿ, ಇಲ್ಲೇನು ಏನದು ಬೀದಿ ಬದಿ ವ್ಯಾಪಾರಸ್ಥರು ಏನದು ರಸ್ತೆಗಳ ಮಧ್ಯೆ ನಮ್ಮಲ್ಲಿ ಅವ್ರನ್ನೆಲ್ಲ ಎತ್ಕೊಂಡು ಬರ್ತದೆ. ಅಲ್ಲಿ ನೋಡ್ಬಿಟ್ರೆ ನಾವು ನಮ್ಮನಿ ಮಗು ಸುಬಾನಿ ಮುಗಿಸ್ಕೊಳ್ದಂಗೆ ಆಗ್ತಾನೆ. ಆತರ ಗದ್ದ ಆತರ ಎಲ್ಲ ನೋಡ್ಕೊಂಡು ನಿಂತಿದೆ. ಅಲ್ಲಿ ಸರ್ ನಮ್ದು ವಿನಂತಿ ಇದೆ. ಹಾಗಾಗಿ ನಾವು ಹುಬ್ಬಳ್ಳಿಯಿಂದ ಬಿಜಾಪುರ ಬಂದಿದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲಿ ಸುಂದರವಾಗಿ ನಿಲ್ದಾಣಗಳಾಗಬೇಕು. ಆ ನಂತರ ನಮ್ದು ಹೇಳ್ಕೊಂಡ್ಬಿಡ್ತೀನಿ, ನಮ್ಗೆ ಆಟೋ ರಿಕ್ಷಾ ಲೈಸೆನ್ಸ್ಗಳು ಹಂತವಾಗಿ ಮಾಡಬೇಕು. ನಮ್ದು ಕೂಡ ಸಲಹೆ ಬೇಕಾಗುತ್ತೆ ಸರ್, ಲೈಸೆನ್ಸ್ಗಳಿರ್ಬೋದು. ಯಾಕಂದ್ರೆ ನಮ್ಮ ಗಮನಕ್ಕೆ ಇದೆ, ಆಟೋ ರಿಕ್ಷಾ ಮಾಲೀಕರ ಹತ್ರ ಸರಿಯಾದ ರೀತಿ ದಾಖಲಾತಿಗಳಿಲ್ಲ ಅಂತ ನನಗೆ 2-3 ಮಂದಿ ಮಾತಾಡಿದ್ರು. ಅವನ್ನ ಸುದ್ದಿ ಮಾಡ್ಕೊಳ್ಳಿಕ್ಕೆ, ಸರಿಪಡಿಸ್ಕೊಳ್ಳಿಕ್ಕೆ ಒಂದು 6 ತಿಂಗಳ ಕಾಲಾವಕಾಶ ಕೊಡಬೇಕು ಎಲ್ಲರಿಗೂ. ಯಾಕಂದ್ರೆ ಆಟೋ ರಿಕ್ಷಾ ಚಾಲಕರು ಈಗಾಗಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಬಂದ ಮೇಲೆ, ಶಕ್ತಿ ಯೋಜನೆ ಬಂದ ಮೇಲೆ ನಾವೆಲ್ಲ ರೋಡಿಗೆ ಬಂದ್ಬಿಟ್ಟಿದೆ, ಮತ್ತೊಂದು ರೋಡಿಗೆ ಬಂದ್ಬಿಟ್ಟು ಅಂತ ಪರಿಸ್ಥಿತಿ ಆಗಿದೆ. ದಯವಿಟ್ಟು ನಮ್ದು ವಿನಂತಿ ಇದೆ ಸರ್, ನಮ್ಗೆ ಮಾಡೋದಕ್ಕೆ ಇಲ್ಲ ಅಂತಲ್ಲ, ನಮ್ಮ ಕರ್ತವ್ಯ ಅದು ಮಾಡ್ಕೋಬೇಕು. ಅದಕ್ಕೆ ತಾವು ಮೇಲಾಧಿಕಾರಿಗಳು ಮತ್ತೊಂದು ಚರ್ಚೆ ಮಾಡಿ ರಸ್ತೆ ಸುಧಾರಣೆ ಮಾಡಬೇಕು, ನಿಲ್ದಾಣಗಳು ಮಾಡಬೇಕು. ಆ ನಂತರ ಈ ಏಜೆಂಟ್ ಹೊಳೆಯನ್ನು ತಪ್ಪಿಸಬೇಕು. ಯಾಕಂದ್ರೆ ನೇರವಾಗಿ ನಮ್ಗೆ ಚಲೋ ಕಂಪನಿಗಳಲ್ಲಿ ಚರ್ಚೆ ಮಾಡಿ ಅತಿ ಕಡಿಮೆ ಬಜೆಟ್ ನಲ್ಲಿ ಇನ್ಶೂರೆನ್ಸ್ ಆಟೋ ರಿಕ್ಷಾಗಳಿಗೆ ಹಾಕಬೇಕು. ಆ ನಂತರ ನೇರವಾಗಿ ಆಲ್ಟೋ ಕಚೇರಿ ನಮ್ಮ ಗಾಡಿಗಳ ನೇರವಾಗಿ ನಮ್ಮ ಸಂಘದ ಒಬ್ಬರನ್ನ ನೇಮಕ ಮಾಡ್ತೀವಿ, ಅವ್ರ ಮುಖಾಂತರ ಕೆಲಸ ಆಗ್ಬೇಕಂತ ವಿನಂತಿ ಮಾಡ್ತಾ ಇಲ್ಲಿ ಕೂಡ
ನನಗೆ ಮಾತಾಡಲಿಕ್ಕೆ ಅವಕಾಶ ಉಂಟು. ಎಲ್ಲರಿಗೂ ಮತ್ತು ಮೇಲಾಧಿಕಾರಿಗಳಿಗೆ ನನ್ನ ಸಂಘಟನೆ ತುಂಬ ಅನಿಸುತ್ತೆ. ನನ್ನ ಮಾತು ಮುಗಿಸ್ತೇನೆ.